ನಿಮಗೆ 2 ಲಕ್ಷ ರೂಪಾಯಿ ವರ್ತ್ ಇರೋ ಹೋಮ್ ಅಪ್ಲಯನ್ಸಸ್ ಫ್ರೀ ಆಗಿ ಸಿಗ್ತಾ ಇದೆ. ಸೊ ಆಫರ್ ಅಂತೂ ತಲೆ ಸುತ್ತೆ ಬೀಳ್ತಾರೆ, ಆ ಥರ ಆಫರ್ ತೋರ್ತಾ ಇದ್ದೀನಿ. ನಂದಿ ಹಿಲ್ಸ್ ಪಕ್ಕದಲ್ಲೇ ಬರುವಂತ ಲೇಔಟ್ ಇದು. ಓಕೆ, ಸೊ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಅನ್ಸುತ್ತೆ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಜಸ್ಟ್ ನೋಡಿ, ನೀವು ಬೆಟ್ಟ ಇಲ್ಲೇ ಕಾಣುತ್ತೆ. ಸರ್, ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಒಬ್ಬ ಮಿಡಲ್ ಕ್ಲಾಸ್ ಇಂದ ಹಿಡಿದು ಬಡವರು ಕೂಡ ಸೈಟ್ಗಳನ್ನ ತಗೊಳ್ಬಹುದು. ನಾನು ಸುಳ್ಳು ಹೇಳ್ತಿಲ್ಲ, ಬೇಕಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಳ್ಳಿ ಟಿವಿ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ವೀಕ್ಷಕರೇ, ಇದುವರೆಗೂ ನಾನು ನಿಮಗೆ ಸುಮಾರು ಲೇಔಟ್ಗಳನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಆದರೆ ನಾನಿವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿರೋ ಲೇಔಟಲ್ಲಿ ನೀವೇನಾದರೂ ಸೈಟ್ನ ಬುಕ್ ಮಾಡ್ಕೊಳ್ತೀರಾ ಅಂದರೆ ನಿಮಗೆ 2 ಲಕ್ಷ ರೂಪಾಯಿ ವರ್ತ್ ಇರೋ ಹೋಮ್ ಅಪ್ಲಯನ್ಸಸ್ ಫ್ರೀಯಾಗಿ ಸಿಗ್ತಾ ಇದೆ. ಹೌದು ವೀಕ್ಷಕರೇ, ಇದಿಷ್ಟೇ ಅಲ್ಲ, ದೇವನಹಳ್ಳಿ ಏರ್ಪೋರ್ಟಿಂದ ಜಸ್ಟ್ 10 ಮಿನಿಟ್ಸ್ ಡ್ರೈವಲ್ಲಿ ನೀವು ಈ ಲೇಔಟ್ಗೆ ರೀಚ್ ಆಗ್ತೀರಾ. ಹಾಗೆ ನೀವೇನಾದರೂ ನೇಚರ್ ಲವರ್ ಆಗಿದ್ದರೆ ನಂದಿ ಬೆಟ್ಟಕ್ಕೆ ಸುಮಾರು ಸತಿ ವಿಸಿಟ್ ಮಾಡ್ತಿರ್ತೀರಾ ಅಂದರೆ ನಂದಿ ಬೆಟ್ಟದಿಂದ ಕೇವಲ 5 ನಿಮಿಷಕ್ಕೆ ಈ ಲೇಔಟ್ ರೀಚ್ ಆಗ್ತೀರಾ. ಸೊ ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಸರ್ ನಮಸ್ತೆ ಸರ್, ಮತ್ತೊಮ್ಮೆ ನಿಮ್ಮ ಅಸೆಟ್ ಸ್ಕ್ವೇರ್ ಡೆವಲಪ್ ಮಾಡಿರುವಂತಹ ಲೇಔಟ್ಗೆ ನಾವು ವಿಸಿಟ್ ಮಾಡಿದ್ದೀವಿ. ದೇವನಹಳ್ಳಿ ಏರ್ಪೋರ್ಟಿಂದ ಜಸ್ಟ್ 10 ಮಿನಿಟ್ಸ್ ಡ್ರೈವಲ್ಲಿ ಈ ಲೇಔಟ್ಗೆ ರೀಚ್ ಆಗಿದ್ದೀವಿ. ಸೊ ಮೊದಲನೇದಾಗಿ ನಿಮ್ಮ ಲೇಔಟ್ ವಿಶೇಷತೆ ಏನು ಹೇಳಿ ಸರ್? ಹೌದಮ್ಮ, ನೀವು ಹೇಳಿದಾಗೆ ಲೈಕ್ ಈ ಲೇಔಟ್ ವಿಶೇಷತೆ ಏನು ಅಂತಂದ್ರೆ ಲೈಕ್ ದೇವನಹಳ್ಳಿ ಏರ್ಪೋರ್ಟಿಂದ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಒಂದು ಇನ್ನೊಂದು ನೇಚರ್ ಮಧ್ಯದಲ್ಲಿರುವಂತ ನಮ್ಮ ನಂದಿ ಹಿಲ್ಸ್ ಪಕ್ಕದಲ್ಲೇ ಬರುವಂತ ಲೇಔಟ್ ಇದು. ಓಕೆ, ಸೊ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಅನ್ಸುತ್ತೆ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಜಸ್ಟ್ ನೋಡಿ, ನೀವು ಬೆಟ್ಟ ಇಲ್ಲೇ ಕಾಣುತ್ತೆ. ಅಂಡ್ ಈ ಲೇಔಟ್ ವಿಶೇಷತೆ ಏನು ಅಂತಂದ್ರೆ ನೀವು ನೋಡ್ಬೋದು, 100% ಕಂಪ್ಲೀಟ್ ಲೇಔಟ್, 100% ಡೆವಲಪ್ಮೆಂಟ್ ಆಗಿರೋಂಥ ಲೇಔಟ್. ಯಾವುದೂ ಕೂಡ ಪೆಂಡಿಂಗ್ ಇಲ್ಲ. ಪ್ರತಿಯೊಂದು 100% ಡೆವಲಪ್ಮೆಂಟ್ ಆಗಿರೋಂಥ ಲೇಔಟ್ ಇದು. ಸರ್, ಇನ್ನು ಅಮ್ಯುನಿಟೀಸ್ ಏನೇನು ಬರುತ್ತೆ ಸರ್? ಅಮ್ಯುನಿಟೀಸ್ ಅಂತಂದ್ರೆ ಬೇಸಿಕ್ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ. ಸೊ ಲೈಕ್ ಪಾರ್ಕ್, ರೋಡು ಅಂಡ್ ಆಕ್ಚುಲಿ ಇದು ಮೇನ್ ರೋಡ್ ನೀವು ನೋಡ್ಬೋದು, 80 ಫೀಟ್ ರೋಡ್ ಬರುತ್ತೆ ಇದು. ಇಲ್ಲಿ ಸಬ್ ರೋಡ್ ಎಲ್ಲ ಬಂದು 40 ಫೀಟ್ ರೋಡ್ ಬರುತ್ತೆ. ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಸ್ಟ್ರೀಟ್ ಲೈಟು, ಎಲ್ಲ ಸೈಟ್ಗೂ ಪ್ಲಾಂಟಿಂಗ್ ಫೆಸಿಲಿಟಿ, ಸೈಟ್ ಮಾರ್ಕೇಶನ್ನು ಕಂಪ್ಲೀಟ್, ಎಲ್ಲ ವಾಟರ್ ಫೆಸಿಲಿಟೀಸ್ ಆಲ್ಮೋಸ್ಟ್ 2 ಬೋರ್ ಇದೆ ಮೇಡಮ್. ಎಲ್ಲ ಕಂಪ್ಲೀಟ್ ಒಟ್ಟು ಲಕ್ಸುರಿಯಸ್ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀರಾ. ಹೌದು. ಓಕೆ ಸರ್, ಇನ್ನು ಈ ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ಸ್ ಮತ್ತೆ ಕನೆಕ್ಟಿವಿಟಿ ಯಾವ ತರ ಎಲ್ಲ ಇದೆ ಸರ್? ಹೌದು ಮೇಡಮ್, ತುಂಬಾ ಒಳ್ಳೆ ಕ್ವೆಶ್ಚನ್. ನೋಡಿ, ನಿಮಗೆ ನಾನು ತೋರಿಸ್ಕೊಡ್ತೀನಿ. ಆಲ್ರೆಡಿ ರೂಟ್ ಮ್ಯಾಪ್ ಹಾಕ್ಬಿಡಿ. ಹೌದು, ಕಂಪ್ಲೀಟ್ ರೂಟ್ ಮ್ಯಾಪ್ ರೆಡಿ ಇರುತ್ತೆ. ಸೊ ನೋಡಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುತ್ತೆ. ಏರ್ಪೋರ್ಟ್ ಪಕ್ಕದಲ್ಲೇ ನಿಮಗೆ ದೇವನಹಳ್ಳಿ ಸರ್ಕಲ್, ಇದು STRR ಸರ್ಕಲ್. STRR ಸರ್ಕಲ್ ಇಂದ ಲೆಫ್ಟ್ ತಗೊಂಡ್ರೆ ನಿಮಗೆ ನಂದಿ ಹಿಲ್ಸ್ ಸಿಗ್ಬಿಡುತ್ತೆ. ಭೋಗನಂದೇಶ್ವರ ಟೆಂಪಲ್ ಅದ್ರ ಪಕ್ಕದಲ್ಲೇ ಬರುತ್ತೆ. ಶ್ರೀ ಸತ್ಯಸಾಯಿ ಹಾಸ್ಪಿಟಲ್ ಬರುತ್ತೆ. ಮತ್ತು ವಿವೇಕಾನಂದ ಮ್ಯೂಸಿಯಮ್ಮು, ಈಶಾ ಟೆಂಪಲ್ಲು, ಚಿಕ್ಕಬಳ್ಳಾಪುರ. ಸೊ ಕಂಪ್ಲೀಟ್ ಇದು ಸರೌಂಡಿಂಗ್ ಅಲ್ಲಿ ಇರುವಂಥದ್ದು. ಈ ಸರೌಂಡಿಂಗ್ ಅಲ್ಲಿ ಕಂಪ್ಲೀಟ್ ಹೇಳ್ಬೇಕು ಅಂತಂದ್ರೆ ಅದ್ರ ಮಧ್ಯದಲ್ಲಿ ಬರುವಂಥದ್ದೇ ನಮ್ಮ ಪ್ರಾಜೆಕ್ಟ್ ಮೇಡಮ್. ಓಕೆ ಸರ್, ಇನ್ನು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ಯಾವ ತರ ಇದೆ ಸರ್? ಮೇಡಮ್, ಡಾಕ್ಯುಮೆಂಟೇಶನ್ ಅಂತಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ 100% ಟೈಟಲ್ ಕ್ಲಿಯರ್ ಅಂತ ಪ್ರಾಜೆಕ್ಟ್. ಸೊ ಆಲ್ಮೋಸ್ಟ್ ನಾನು ಲಾಸ್ಟ್ ಟೈಮ್ ಕೂಡ ವಿಡಿಯೋದಲ್ಲಿ ಹೇಳಿದ್ದೆ, ಅಸೆಟ್ ಸ್ಕ್ವೇರ್ ಅಂದ್ರೆ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡೋದೇ ಲೀಗಲ್ಗೋಸ್ಕರ, ಫಸ್ಟ್ ಥಿಂಗ್. ಅಂಡ್ ಟೈಟಲ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಇದ್ದು ಈ ಪ್ರಾಜೆಕ್ಟ್ಗೆ ಕೂಡ ಅಪ್ರೂವ್ಡ್ ಮಾಡಿಸಿದೀವಿ. ಸೊ ಕೂಡ ಅಪ್ರೂವ್ಡ್ ಬರುತ್ತೆ. ಸೊ ಕೂಡ ಅಪ್ರೂವ್ಡ್ ಅಂತಂದ್ರೆ ಚಿಕ್ಕಬಳ್ಳಾಪುರ ಪ್ಲಾನಿಂಗ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ. ಸೊ ಲೈಕ್ ಪ್ರತಿಯೊಂದು ಸೈಟ್ಗೂ ಕೂಡ ನಿಮ್ಗೆ ಇಂಡಿವಿಜುವಲ್ ಈ ಖಾತಾ ಕೊಡ್ತೀವಿ ಮೇಡಮ್. ನೋ ವರೀಸ್. ಸರ್, ದೇವನಹಳ್ಳಿ ಏರ್ಪೋರ್ಟ್ ಸುತ್ತಮುತ್ತ ಮಿಡಲ್ ಕ್ಲಾಸ್ ಜನಕ್ಕೆ ಸೈಟ್ಗಳು ತಗೊಳ್ಳೋಕೆ ತುಂಬಾನೇ ಕಷ್ಟ ಆಗ್ತಿದೆ, ಸಿಕ್ಕಾಪಟ್ಟೆ ರೇಟ್ ಇದೆ. ಈ ಒಂದು ಲೇಔಟ್ ಅಲ್ಲಿ ಮಿಡಲ್ ಕ್ಲಾಸ್ ಜನಕ್ಕೂ ಕೂಡ ಈ ಸೈಟ್ಗಳು ತಗೊಳಕ್ ಆಗುತ್ತಾ? ಪ್ರೈಸ್ ಯಾವ ತರ ಇದೆ ಸರ್? ಖಂಡಿತಮ್ಮ, ಜನಸಾಮಾನ್ಯರು ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಸೈಟ್ ತೊಗೋಬೋದು. ಆ ಥರದ್ದೊಂದು ಬೆಸ್ಟ್ ಆಫರ್ ಪ್ರೈಸ್ ನಾವು ಕೊಟ್ಟು ಮಾಡಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಬರೀ ಪ್ರೈಸ್ ಅಷ್ಟೇ ಅಲ್ಲ, ಜನಗಳಿಗೆ ಸಿಗುವಂಥದ್ದು. ಇವತ್ತು ಈ ಒಂದು ಪ್ರಾಜೆಕ್ಟ್ಗೋಸ್ಕರ ಒಂದು ಬ್ಯೂಟಿಫುಲ್ ಆಫರ್ ಕೂಡ ತೊಗೊಂಡು ಬಂದಿದ್ದೀನಿ. ಆಫರ್ ಮುಂದೆ ನಿಮಗೆ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಆಫರ್ ಅಂತೂ ತಲೆ ಸುತ್ತೆ ಬೀಳ್ತಾರೆ, ಆ ಥರ ಆಫರ್ ತೋರ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ನೀವು ಕೇಳಿದಾಗ ಏನು ಹೇಳಬೇಕು ಅಂತಂದರೆ ಲೈಕ್ ಪ್ರೈಸ್. ಸೊ ಜನಸಾಮಾನ್ಯರು ಪ್ರತಿಯೊಬ್ಬರು ತಗೊಳ್ಬೋದು ಅನ್ನೋ ಪ್ರೈಸ್ ಅಂತಂದರೆ ನಾರ್ಮಲಿ ಒಂದು 19 ಲ್ಯಾಕ್ಸಿಂದ ಈ ಒಂದು ಪ್ರಾಜೆಕ್ಟಲ್ಲಿ ಸೈಟ್ ಸಿಗುತ್ತೆ ಮೇಡಮ್. ಸರ್, ಇನ್ನು ಈ ಒಂದು ಲೇಔಟ್ ಎಷ್ಟು ಎಕರೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು, ಹಾಗೆ ಫೇಸಸ್ ಮತ್ತು ಡೈಮೆನ್ಷನ್ಸ್ ಯಾವ ಥರ ಇದೆ ಸರ್? ಮೇಡಮ್, ಈ ಲೇಔಟು ಬಂದು ಆಲ್ಮೋಸ್ಟ್ 2.5 ಎಕರೆಸಲ್ಲಿ ಡೆವಲಪ್ ಆಗಿರೋಂಥದ್ದು. 2.5 ಎಕರೆಯಲ್ಲಿ 2.5 ಎಕರೆಯಲ್ಲಿ ನಿಮಗೆ ಆಲ್ಮೋಸ್ಟ್ 37 ಸೈಟ್ ಬರುತ್ತೆ. 37 ಸೈಟು ನಿಮಗೆ ಎಲ್ಲ ಥರದ ಫೇಸಸ್ಸು ಇದೆ ಮೇಡಮ್. ನಾರ್ತ್ ಈಸ್ಟ್, ಸೌತ್ ವೆಸ್ಟ್ ಎಲ್ಲ ಕಡೆನೂ ಇದೆ. ಸೊ ಡೈಮೆನ್ಷನ್ಸ್ ಕೂಡ ಆಲ್ ಡೈಮೆನ್ಷನ್ಸ್ ಅಲ್ಲೂ ಡೈಮೆನ್ಷನ್ಸ್ ಬಂದು ನಿಮಗೆ 30, 20, 30 ಆ್ಯಂಡ್ 30, 50 ಎರಡು ಡೈಮೆನ್ಷನ್ಸ್ ಅಲ್ಲಿ ಅವೈಲೇಬಲ್ ಇದೆ. ಓಕೆ
ಸರ್ ಇನ್ನು ಈ ಒಂದು ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಗೆ ಉತ್ತಮನಾ ಅಥವಾ ಮನೆ ಕಟ್ಕೊಂಡಿರೋಕ್ಕೆ ಉತ್ತಮನಾ ಸರ್? ಮೇಡಮ್ ಆ್ಯಕ್ಚುಲಿ ಪೀಪಲ್ ಕ್ಯಾನ್ ಕನ್ಸ್ಟ್ರಕ್ಟ್ ಇಮಿಡಿಯೇಟ್ಲಿ. ಸೊ ಇಲ್ಲಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಹೈವೇಯಿಂದ ಜಸ್ಟ್ 500 ಮೀಟರ್ಸು. ನೀವು ಅಲ್ಲಿಂದ ಬರ್ತಾ ಇದ್ದಂಗೆ ನಾವು ನೋಡ್ಬೋದು, ಬೇಕಾದ್ರೆ ಬರೋಂಥ ಕಸ್ಟಮರ್ ಕೂಡ ಕಾಣುತ್ತೆ. ಎಲ್ಲ ಮನೆಗಳಿದೆ ಮೇಡಮ್, ಪಕ್ಕ ಎಲ್ಲ ಬರ್ತಾ ದಾರಿಯಲ್ಲಿ 500 ಮೀಟರ್ಸ್ ಫುಲ್ಲು ಊರೇ ಇರೋದು ಮೇಡಮ್. ಸೊ ಪ್ರತಿಯೊಂದು ಆ್ಯಂಡ್ ಚಿಕ್ಕಬಳ್ಳಾಪುರ ವೆರಿ ನಿಯರೆಸ್ಟು. ಸೊ ಇದು ತುಂಬ ಚೆನ್ನಾಗಿ ಇಮಿಡಿಯೇಟಾಗಿ ಮನೆ ಸೊ ಕಟ್ತಾರೆ. ಎರಡಕ್ಕೂ ದಿ ಪರ್ಫೆಕ್ಟ್ ಚಾಯ್ಸ್ ಅಂತಾನೆ ಹೇಳ್ತೀರಾ. ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಲಕ್ಸುರಿಯಸ್ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ. ಸೊ ಮನೆ ಕಟ್ಕೊಂಡು ಇರೋಕ್ಕೂ ಉತ್ತಮ, ಹಾಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ ನಿಮಗೆ 100% ರಿಟರ್ನ್ ಸಿಗುತ್ತೆ. 100% ಮೇಡಮ್. ಸರ್ ಈ ಒಂದು ಲೇಔಟ್ ಅಲ್ಲಿ ಸೈಟ್ ಗಳನ್ನ ಬುಕ್ ಮಾಡ್ತಿರೋರ್ಗೆ 2 ಲಕ್ಷ ರೂಪಾಯಿ ವರ್ತ್ ಇರೋ ಹೋಮ್ ಅಪ್ಲಯನ್ಸಸ್ ಫ್ರೀಯಾಗಿ ಕೊಡ್ತಿದ್ದೀರಂತೆ. ಆ ಪ್ರೊಸೀಜರ್ ಬಗ್ಗೆ ಯಾವ ಥರ ಇದೆ ಹೇಳಿ ಸರ್. ಖಂಡಿತ ಮೇಡಮ್, ಸೂಪರ್ ಒಳ್ಳೆ ಕ್ವಶನ್. ಸೊ ನೀವು ನೋಡ್ಬೋದು, ಲೈವ್ ಆಗಿ ತೋರಿಸ್ಕೊಡ್ತೀನಿ. ಓಕೆ, ಇಷ್ಟೆಲ್ಲ ಹೋಮ್ ಅಪ್ಲಯನ್ಸಸ್ ಕೊಡ್ತಾ ಸೊ ಇದ್ದೀರಾ? ಹೋಮ್ ಅಪ್ಲೈನ್ಸಸ್ಸು ಲೈಕ್ ಏನೇನು ಬರುತ್ತೆ ಅಂತ ನಿಮ್ಗೆ ನೀಟಾಗಿ ಹೇಳ್ತೀನಿ ನೋಡಿ. 1300 ಇಂದ 2900 ಡೈಮೆನ್ಷನ್ ಯಾರೆಲ್ಲ ತಗೊಳ್ತಾರೆ. ಸೊ ಈ ಒಂದು ಲೇಔಟಲ್ಲಿ 10 ಹೋಮ್ ಅಪ್ಲೈನ್ಸಸ್ಸು ಮೇಡಮ್. ಓಕೆ. 10 ಹೋಮ್ ಅಪ್ಲೈನ್ಸಸ್ ಏನೇನು ಅಂತಂದರೆ ಫ್ರಿಜ್ಜು, ವಾಷಿಂಗ್ ಮಿಷಿನು, ಟಿ ವಿ, ಹೇರ್ ಕೂಲರು, ಮತ್ತು ವಾಟರ್ ಪ್ಯೂರಿಫೈಯರ್, ಸ್ಟವ್, ಡೈನಿಂಗ್ ಸೆಟ್ಟು, ಓವನ್ನು, ಮತ್ತು ಮಿಕ್ಸಿ ಆ್ಯಂಡ್ ಐರನ್ ಬಾಕ್ಸ್. ಸೊ ಪ್ರತಿ ಒಂದು 10 ಐಟಮು ಕೂಡ ಜಸ್ಟ್ 1 ಲಕ್ಷ ರೂಪಾಯಿ ಪೇ ಮಾಡಿದ್ರೆ ಸಾಕು. ಬಂದಿರೋಂಥ ಕಸ್ಟಮರು ಸೈಟ್ ಇಷ್ಟಪಟ್ಟು 1 ಲಕ್ಷ ರೂಪಾಯಿ ಬುಕ್ ಮಾಡಿದ್ರೆ ಸಾಕು. ಒಂದು ಗಿಫ್ಟ್ ವೋಚರ್ ಅಂತ ಬರುತ್ತೆ, ಜಸ್ಟ್ 1 ಲಕ್ಷ ಕೊಟ್ಟು ಬುಕ್ ಮಾಡಿದ್ರೆ ಸೊ ಅಷ್ಟೆಲ್ಲ ಐಟಮ್ ಜೊತೆಗೆ ಅವ್ರಿಗೆ ಆಫರ್ ಆಗುತ್ತೆ. ಅವತ್ತಿನ ದಿನ ಬುಕ್ ಮಾಡಿದ ದಿನ ಈ ಗಿಫ್ಟ್ ವೋಚರ್ ಅವ್ರ ಕೈಗೆ ಸಿಗುತ್ತೆ. ಗಿಫ್ಟ್ ವೋಚರ್ ಇಟ್ಕೊಂಡು ಅವ್ರ ಸೈಟ್ ರಿಜಿಸ್ಟರ್ ಮಾಡಿಕೊಂಡು ಸೇಲ್ ಡೀಟ್ ತೊಗೊಂಡು ನಾನು ಹೇಳೋ ಅಡ್ರೆಸ್ಗೆ ಹೋದರೆ ರಿಜಿಸ್ಟರ್ ಆಗಿದ ತಕ್ಷಣ ಅಷ್ಟು ಐಟಮ್ಮು ಅವ್ರ ಮನೆಗೆ ಡೆಲಿವರಿ ಕೊಟ್ಬಿಡ್ತೀನಿ. ಸರ್ 600 ಸ್ಕ್ವೇರ್ ಫೀಟ್ ಅವ್ರಿಗೆ ಏನೇನೆಲ್ಲ ಕೊಡ್ತಾ ಇದ್ದೀರಾ ಸರ್? ಸೂಪರ್ ಮೇಡಮ್, ಅದಕ್ಕೂ ಒಂದು ಆಫರ್ ಇದೆ. ಸೊ 600 ಡೈಮೆನ್ಷನ್, 600 ಇಂದ 800 ಡೈಮೆನ್ಷನ್ ತಗೊಳ್ಳೋರಿಗೆ ಫ್ರಿಜ್ಜು, ವಾಷಿಂಗ್ ಮಿಷಿನು, ಟಿವಿ, ಸ್ಟವ್, ಹೇರ್ ಕೂಲರು ಮೇಡಮ್. ಸೊ 5 ಐಟಮು 600 ಲ್ಯಾಂಡ್ ತಗೊಳ್ಳೋರಿಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಮೇಡಮ್. ಸರ್ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇಷ್ಟು ಕಡಿಮೆ ಬೆಲೆಗೆ ಸೈಟ್ನು ಕೊಟ್ಟು 2 ಲಕ್ಷ ರೂಪಾಯಿ ಬರ್ತಿರೋ ಹೋಮ್ ಅಪ್ಲಯನ್ಸಸ್ ಗಿಫ್ಟ್ ಕೊಡ್ತಿದ್ದೀರಾ. ಹಾಗಿದ್ರೆ ನಮ್ಮ ವೀಕ್ಷಕರು ಈ ಲೇಔಟ್ ಅಲ್ಲಿ ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು ಸರ್? ಮೇಡಮ್ ಏನಿಲ್ಲ, ಜಸ್ಟ್ ವೆರಿ ಸಿಂಪಲ್ ಫಾರ್ಮಾಲಿಟೀಸ್ ಫಾಲೋ ಮಾಡಬೇಕಷ್ಟೇ. ಈ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟಾಗಿ ನಮ್ಮ ಕಂಪನಿ ಮ್ಯಾನೇಜರ್ಸ್ ಅಟೆಂಡ್ ಮಾಡ್ತಾರೆ. ಅಟೆಂಡ್ ಮಾಡಿ ಕಸ್ಟಮರ್ಗೆ ಏನು ಬೇಕು ಪ್ರತಿಯೊಂದು ಎಜುಕೇಟ್ ಮಾಡಿ. ಸೊ ಅವ್ರ ಕಸ್ಟಮರ್ ಮನೆ ಬಾಗಿಲಿಗೆ ಡೋರ್ ಸ್ಟೆಪ್ಪಲ್ಲೇ ಅವ್ರಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಕ್ಯಾಬ್ ಫೆಸಿಲಿಟಿ ಕೊಡ್ತೀವಿ. ಸೊ ಕಸ್ಟಮರ್ ಫ್ರೀ ಕ್ಯಾಬ್ ಫೆಸಿಲಿಟಿ ಅವ್ರ ಮನೆ ಡೋರ್ ಸ್ಟೆಪ್ಪಲ್ಲೇ ಸೀದಾ ಸೈಟಿಗೆ ಬರ್ತಾರೆ. ಸೈಟ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ತಗೊಳ್ಳಿ. ಸೊ 1 ಲ್ಯಾಕ್ ಕೊಟ್ಟು ಬುಕ್ ಮಾಡಿದ್ರೆ ಅಷ್ಟು ಹೋಮ್ ಅಪ್ಲೈನ್ಸಸ್ ಏನಿದೆ ವೋಚರ್ ಅವ್ರಿಗೆ ಗಿಫ್ಟ್ ಆಗಿ ಸಿಗುತ್ತೆ. ಸೊ ಸೈಟ್ ರಿಜಿಸ್ಟರ್ ಆಗುತ್ತೆ, ಅವ್ರ ಗಿಫ್ಟ್ ಹೋಗುತ್ತೆ. ಅಂಡ್ ಅವತ್ತೇ ಏನು ಬುಕ್ ಮಾಡಾದ್ಮೇಲೆ ತಿರ್ಗಾ ಅದೇ ಕ್ಯಾಬಲ್ಲಿ ಅವ್ರ ಮನೆ ಡೋರ್ಗೆ ಡ್ರಾಪ್ ಮಾಡ್ತೀವಿ ಮೇಡಮ್. ಓಕೆ ಸರ್.